ನಮಸ್ಕಾರ ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಹೌದು ಫ್ರೆಂಡ್ಸ್, ಬೆಳೆಯುತ್ತಿರುವ ಆರ್ಥಿಕತೆಯಲ್ಲಿ ಸೈಬರ್ ಕ್ರೈಮ್ಗಳನ್ನ ತಡೆಯೋದಕ್ಕೋಸ್ಕರ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಆ್ಯಪ್ ರಿಲೀಸ್ ಆಗಿದೆ. ಅದರ ಹೆಸರು ಬಂದು ಸಂಚಾರ ಸಾಥಿ. ಈ ಸಂಚಾರ ಸಾಥಿ ಏನಪ್ಪ ಮಾಡುತ್ತೆ ಅಂದ್ರೆ, ನೀವು ನೋಡ್ಬೋದು ಇತ್ತೀಚಿನ ಒಂದು ಕಾಲದಲ್ಲಿ ಏನಪ್ಪ ನಡೀತಾ ಇದೆ, ಹಲವಾರು ಸೈಬರ್ ಕ್ರೈಮ್ಗಳು ನಡೀತಾ ಇದೆ. ಸರ್ಕಾರ ಅಥವಾ ಆಗಿರ್ಬೋದು ಅಥವಾ ನಾವು ಜನರಿಗೆ ಎಷ್ಟೆಲ್ಲ ಎಚ್ಚೆತ್ತುಕೊಳ್ತೀವೋ ಹಾಗೆ ಕಳ್ಳರು ಕೂಡ ತುಂಬಾನೇ ಅಪ್ಡೇಟ್ ಆಗ್ತಾ ಇದ್ದಾರೆ. ಹೊಸದಾಗಿ ಬಂದಿರತಕ್ಕಂಥ ಎಐನ ಯೂಸ್ ಮಾಡಿಕೊಂಡು ಹಲವಾರು ಜನಗಳಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವರ ಡಾಟಾಗಳನ್ನ ಕತ್ಕೊಂಡು ಫೇಕ್ ಆಗಿ ಏನೇನೋ ಡಾಟಾಗಳನ್ನ ಕ್ರಿಯೇಟ್ ಮಾಡಿ ಅವರ ವಿಡಿಯೋಸ್ಗಳನ್ನ ಫೇಕ್ ಆಗಿ ಕ್ರಿಯೇಟ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸಿ ಹಣಗಳನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗೇನೆ ಹಳ್ಳಿಗಳಲ್ಲಿ ಈಗ ರೀಸೆಂಟ್ ಆಗಿ ನಡೀತಾ ಇರೋದು ಏನಪ್ಪಾ ಅಂತಂದ್ರೆ, ಜಾಬ್ ಕೊಡ್ತೀವಿ ಅಂತ ಕಾಲ್ ಮಾಡ್ತಾರೆ. ಜಾಬ್ ಕೊಡ್ತೀವಿ ಅಂತ ಕಾಲ್ ಮಾಡಿ ಒಂದು ಸಣ್ಣ ಲಂಸಮ್ ಅಮೌಂಟ್ ಅನ್ನ ನಿಮ್ಮ ಕಡೆಯಿಂದ ಕೇಳ್ತಾರೆ. ಅವಾಗ ನೀವು ಏನ್ ಮಾಡ್ತೀರಾ, ಜಾಬ್ ಸಿಗುತ್ತೆ ಅನ್ನೋ ಒಂದು ಆಸೆಯಲ್ಲಿ ಸಣ್ಣ ಅಮೌಂಟ್ ಅನ್ನ ನಾವು ಪೇ ಮಾಡಿಬಿಡ್ತೀವಿ. 2,000ನೋ 1,000ನೋ ಪೇ ಮಾಡಿದಾಗ ಅದು ಏನಾಗುತ್ತೆ, ನಮ್ಮ ಒಂದು 1,000 ಅಮೌಂಟ್ ಅನ್ನ ಮಾತ್ರ ನಾವು ಕನ್ಸಿಡರ್ ಮಾಡೋದ್ರಿಂದ ನಮಗೆ ದೊಡ್ಡ ಫ್ರಾಡ್ ರೀತಿ ಕಾಣೋದಿಲ್ಲ. ಆದರೆ ಇದೇ ತರ ಅವರು ಎಷ್ಟು ಜನಗಳಿಗೆ ಮಾಡಿರ್ತಾರೆ, ಅದೆಷ್ಟು ಕೋಟಿ ಕ್ರೈಮ್ ಆಗಿ ಪರಿವರ್ತನೆ ಆಗಿರುತ್ತಂತ ನಮ್ಮ ಲೆಕ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಈ ಸೈಬರ್ ಕ್ರೈಮ್ ಅನ್ನೋದು ಏನಾಗುತ್ತೆ, ಹಳ್ಳಿಗಳಲ್ಲಿ ನಾವು ಕಂಪ್ಲೇಂಟ್ ಅನ್ನೇ ದಾಖಲೆ ಮಾಡೋದಿಲ್ಲ ಯಾರು. ಸೊ ಈ ರೀತಿ ಸಣ್ಣ ಜಾಬ್ ಕೊಡ್ತೀವಿ ಅಂತ ಹೇಳ್ತಾರೆ, ಅವಾಗ ನೀವು ಅಮೌಂಟ್ ಅನ್ನ ಪೇ ಮಾಡ್ತೀರಾ. ಸೊ ಅದಾದ್ಮೇಲೆ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾರೆ. ಈ ರೀತಿಯ ಫ್ರಾಡ್ಗಳನ್ನ ತಡೆಯೋದಕ್ಕೋಸ್ಕರ, ಸೈಬರ್ ಕ್ರೈಮ್ಗಳನ್ನ ತಡೆಯೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಇವಾಗ ಸಂಚಾರ ಸಾಥಿ ಅಂತ ಒಂದು ಆ್ಯಪ್ನ ರಿಲೀಸ್ ಮಾಡಿದೆ. ಇದರಲ್ಲಿ 5 ಫೀಚರ್ಸ್ಗಳು ಇವಾಗ ಪ್ರೆಸೆಂಟ್ ಆಗಿ ವರ್ಕ್ ಆಗ್ತಾ ಇದೆ. ಅವು ಯಾವ ಫೀಚರ್ಸ್ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಹಾಗೆ ಕಳೆದೋಗಿರ್ತಕ್ಕಂಥ ಮೊಬೈಲ್ನ ಯಾವ ರೀತಿ ಟ್ರ್ಯಾಕ್ ಮಾಡೋದು, ಮತ್ತು ನಿಮ್ಮ ಮೊಬೈಲ್ ಏನಾದರೂ ಕಳೆದೋದ್ರೆ ಆ ಮೊಬೈಲ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡೋದು ಬರದೇ ಇರೋ ರೀತಿ ಬ್ಲಾಕ್ ಕೂಡ ಮಾಡ್ಬೋದು. ಇನ್ಕಮ್ ಟ್ಯಾಕ್ಸ್ ಅವರು ಅಮೌಂಟನ್ನು ಕಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಅವರು ನಿಮ್ಮ ಪರ್ಸನಲ್ ಡಾಟಾಗೋಸ್ಕರನೂ ಕಾಲ್ ಮಾಡಿರ್ಬೋದು. ಸೊ ಪೊಲೀಸರಂತೂ ಯಾವತ್ತೂ ನಿಮಗೆ ಪರ್ಸನಲ್ ಆಗಿ ಕಾಲ್ ಮಾಡೋದಿಲ್ಲ, ಇನ್ಕಮ್ ಟ್ಯಾಕ್ಸ್ ಅವರು ಕೂಡ ನಿಮ್ಮ ಪರ್ಸನಲ್ ಆಗಿ ಕಾಲ್ ಮಾಡೋದಿಲ್ಲ. ಇದು ಒಂದು ತಲೆಯಿರಲಿ. ಏನಪ್ಪಾ ಅಂತಂದ್ರೆ, ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಗೌರ್ಮೆಂಟ್ ಆಫ್ ಡಿಪಾರ್ಟ್ಮೆಂಟ್ ಯಾವುದೇ ಆಗಿದ್ರು ಕೂಡ ಪರ್ಸನಲ್ ಆಗಿ ವಿಡಿಯೋ ಕಾಲ್ ಮಾಡೋದಾಗಿರ್ಲಿ, ಯಾವುದೇ ಕಾಲ್ಗಳನ್ನು ಕೂಡ ಮಾಡೋದಿಲ್ಲ. ಎಚ್ಚರಿಕೆಯ ಕಾಲ್ಗಳನ್ನ ಕಂಪ್ನಿ ಮುಖಾಂತರ ಮಾಡ್ತಾರೆ ಹೊರತು ಯಾವುದೇ ರೀತಿಯಾದಂಥ ಫ್ರಾಡ್ ಕಾಲ್ಗಳನ್ನು ಅವರು ಮಾಡೋದಿಲ್ಲ. ಹಾಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ವಾಟ್ಸಪ್ ಮುಖಾಂತರ ಲಿಂಕ್ಗಳನ್ನ ಕಳಿಸೋದಾಗಿರ್ಬೋದು, ಇನ್ಸ್ಟಾಗ್ರಾಮ್ಗಳನ್ನ ಹ್ಯಾಕ್ ಮಾಡೋದಾಗಿರ್ಬೋದು, ಈ ರೀತಿಯ ಒಂದು ಸೈಬರ್ ಕ್ರೈಮ್ಗಳು ಹಲವಾರು ನಡೀತಾ ಇದೆ. ಅವುಗೋಸ್ಕರ ಕೇಂದ್ರ ಸರ್ಕಾರ ಇವಾಗ ಸಂಚಾರ ಸಾಥಿ ಅಂತ ಒಂದು ಆ್ಯಪ್ನ ರಿಲೀಸ್ ಮಾಡಿದೆ. ಹೌದು ಸ್ನೇಹಿತರೆ, ಸಂಚಾರ ಸಾಥಿ ಆ್ಯಪ್ ಬಂದು ಇಲ್ಲಿ ಸೈಬರ್ ಕ್ರೈಮ್ಗಳನ್ನ ತಡೆಯೋದಕ್ಕೋಸ್ಕರನೇ ಆಲ್ ಇನ್ ಒನ್ ಅಂತ ಒಂದು ಆ್ಯಪ್ನ ಸರ್ಕಾರ ಲಾಂಚ್ ಮಾಡಿದೆ. ಸೊ ಎಚ್ಚರ ವಹಿಸಿ, ಇಲ್ಲಿ ಕೂಡ ನಿಮಗೆ ಫ್ರಾಡ್ ಅಂತ ಸಾಧ್ಯತೆ ಇದೆ. ಸಂಚಾರ ಸಾಥಿ ಅಂತ ಒಂದು ಆ್ಯಪ್ ಬಂದ ತಕ್ಷಣವೇ ಕಳ್ಳರು ಕೂಡ ಏನ್ ಮಾಡ್ತಾರೆ, ಇಲ್ಲಿ ಸೈಬರ್ ಕ್ರೈಮ್ ಮಾಡೋರು ಕೂಡ ಸಂಚಾರ ಸಾಥಿ ಅಂತ ಆ್ಯಪನ್ನೇ ಸ್ವಲ್ಪ ಸ್ಪೆಲ್ಲಿಂಗ್ಗಳನ್ನ ಅತ್ಯಂತ ಮಾಡಿ ಮತ್ತೆ ಅವರು ಕೂಡ ಒಂದು ಆ್ಯಪ್ನ ಲಾಂಚ್ ಮಾಡುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಗೌರ್ಮೆಂಟ್ ರಿಜಿಸ್ಟರ್ ಆ್ಯಪ್ ಅನ್ನೇ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಅದು ಬಿಟ್ಟು ನೀವು ಬೇರೆ ಯಾವ್ದಾದ್ರು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ನೀವು ಅಲ್ಲಿ ದಾಖಲೆಗಳನ್ನ ಬರೆಯೋದೆಲ್ಲ ಅವರಿಗೆ ಸೇರ್ಬಿಟ್ಟಿದೆ. ಹಾಗಾಗಿ ಗೌರ್ಮೆಂಟ್ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಆಟೋಮೊಬೈಲ್ಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಲಾಂಚ್ ಆಗಿರ್ತಕ್ಕಂಥ ಆ್ಯಪ್ ಅನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ಅದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ಸೈಬರ್ ಕ್ರೈಮ್ ತಡೆಗೋಸ್ಕರ 5 ಫೀಚರ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಮೊದಲನೇ ಫೀಚರ್ಸ್ ಬಂದು ಚೆಕ್ಸು ಏನಪ್ಪಾ ಅಂತಂದ್ರೆ, ಇಲ್ಲಿ ಸೈಬರ್ ಕ್ರೈಮ್ಗಳಾಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಅವಧಿನ ಅಂತ ಹೇಳ್ಕೊಂಡು ಫ್ರಾಡ್ ಕಾಲ್ಗಳು ಬರಗಿರೋದು, ಸೈಬರ್ ಕ್ರೈಮ್ ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ಇಂದ ಕಾಲ್ಗಳನ್ನ ಮಾಡಿರ್ಬೋದು, ಅಥವಾ ಪರ್ಸನಲ್ ಡಾಟಾಗಳನ್ನ ಕತ್ಕೋಬಹುದು, ಅಥವಾ ನಿಮ್ಮ ಉಳಿದ ಬ್ಯಾಂಕ್ ಅಕೌಂಟ್ ದಾಖಲೆಗಳಿಗೆ ಹೋಗಿ ಅಮೌಂಟ್ ಅನ್ನು ನೀವು ಹಾಕಿಬಿಡ್ಬೋದು. ಅವಾಗ ಆ ಒಂದು ಟೈಮ್ ಅಲ್ಲಿ ನೀವು ಪರ್ಟಿಕ್ಯುಲರ್ ಟೈಮ್ ಅಂತ ಇರುತ್ತೆ. ಇವಾಗ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋದಲ್ಲ ಫ್ರೆಂಡ್ಸ್, ನಿಮಗೆ ಅಪರಾಧ ಆದ ತಕ್ಷಣವೇ ನೀವು ಇಲ್ಲಿ ಬಂದು ದಾಖಲೆಯನ್ನ ಕೊಡ್ಬೇಕಾಗುತ್ತೆ. ಒಂದು ಕ್ರೈಮ್ ಅನ್ನ ನೀವು ಇಲ್ಲಿ ಬಂದು ದಾಖಲೆ ಮಾಡಬೇಕಾಗುತ್ತೆ. ಆಗ ಅವರು ಅದನ್ನ ಟ್ರ್ಯಾಕ್ ಮಾಡಿ ನಿಮ್ಮ ಅಮೌಂಟ್ ಅನ್ನು ವಾಪಸ್ ಕೊಡಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಸೆಕೆಂಡ್ ಫೀಚರ್ ಬಂದು ಇಲ್ಲಿ ಮೊಬೈಲ್ ಟ್ರ್ಯಾಕಿಂಗ್. ಆಲ್ರೆಡಿ ಹೇಳ್ದಂಗೆ ಮೊಬೈಲ್ ಟ್ರ್ಯಾಕಿಂಗ್ ಈ ಹಿಂದೆ ಮೊಬೈಲ್ ಕಳೆದು ಹೋದ್ರೆ ಅದನ್ನ ದಾಖಲಿಸೋಸ್ಕರ ಸಪರೇಟ್ ವೆಬ್ಸೈಟ್ ಇತ್ತು. ಆದ್ರೆ ಇವಾಗ ಇದೇ ಆ್ಯಪ್ ಅಲ್ಲಿ ನೀವು ಒಂದು ದಾಖಲೆಯನ್ನ ಸಲ್ಲಿಸಬಹುದು. ಏನಪ್ಪಾ ಅಂತಂದ್ರೆ, ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ಅಲ್ಲಿ ಆಗಿರ್ಬೋದು, ಅಥವಾ *#06# ಅಂತ ಟೈಪ್ ಮಾಡಿದ್ರೆ ನಿಮ್ಮ ಒಂದು IMEI ನಂಬರ್ ಬರುತ್ತೆ, ಅಥವಾ ನಿಮ್ಮ ಸೆಟ್ಟಿಂಗ್ಸ್ ಅಲ್ಲಿ ಕೂಡ ಇದು IMEI ನಂಬರ್ ಇರುತ್ತೆ. ಇದನ್ನ ನೀವು ಹೊಸದಾಗಿ ಮೊಬೈಲ್ ತಗೊಂಡಾಗ ಮೊಬೈಲ್ ಬಾಕ್ಸ್ ಅಲ್ಲಿ ಕೂಡ ಇದನ್ನ ಮೆನ್ಷನ್ ಮಾಡಿರ್ತಾರೆ. ಈ ಒಂದು ನಂಬರ್ನ ನಿಮ್ಮ ಗೂಗಲ್ ಅಥವಾ ನಿಮ್ಮ ಒಂದು ಡೈರಿಯಲ್ಲಿ ಬರೆದಿಟ್ಟುಕೊಳ್ಳಿ. ಈ ಒಂದು ನಂಬರ್ ಇಂದಾನೆ ನೀವು ಮೊಬೈಲ್ನ ಟ್ರ್ಯಾಕ್ ಮಾಡಿ ಕಂಪ್ಲೀಟ್ ಆಗಿ ಇಂಡಿಯಾದಲ್ಲಿ ಎಲ್ಲೇ ಇದ್ರೂ ಕೂಡ ಆ ಒಂದು ಮೊಬೈಲ್ ನಾವು ಯೂಸ್ ಮಾಡೋಕ್ಕಾಗದಿರೋ ರೀತಿ ಈ ಒಂದು ಆ್ಯಪ್ ಮುಖಾಂತರ ನೀವು ಬಂದ್ ಮಾಡ್ಬೋದು ಅಥವಾ ಬ್ಲಾಕ್ ಮಾಡ್ಬೋದು. ಸೊ ಥರ್ಡ್ ಫೀಚರ್ಸ್ ಏನಪ್ಪಾ ಅಂದ್ರೆ, ಮೊಬೈಲ್ ಕನೆಕ್ಷನ್ ಡೀಟೇಲ್ಸ್. ಸೊ ಇಲ್ಲಿ ನಿಮ್ಮ ಒಂದು ಹೆಸರಲ್ಲಿ ಹಲವಾರು ಸಿಮ್ಗಳನ್ನ ತಗೊಂಡು ಏನ್ ಮಾಡ್ಬಿಟ್ಟಿರ್ತಾರೆ, ಆ ಒಂದು ನಿಮ್ಮ ಹೆಸರಲ್ಲಿ ಹಲವಾರು ಫ್ರಾಡ್ಗಳನ್ನ ಮಾಡಿ ಆದ್ಮೇಲೆ ಅವರು ನಿಮ್ಮ ಸಿಮ್ ಯಾರ ಹೆಸರಲ್ಲಿ ಅಂತ ಕೇಳ್ಕೊಂಡು ಪೊಲೀಸರು ಬಂದಾಗ ಅದು ನಿಮ್ಮ ಹೆಸರಲ್ಲಿ ಇತ್ತು, ನಿಮ್ಮ ಮೇಲೆ ಅಪರಾಧ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಹೆಸರಲ್ಲಿ ಎಷ್ಟು ಸಿಮ್ಗಳಿವೆ ಅಥವಾ ನಿಮ್ಮ ಹೆಸರಲ್ಲಿ ಎಷ್ಟು ಕನೆಕ್ಷನ್ ನಡೀತಾ ಇದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂಡು ನೀವು ಬೇಕಾಗಿರ್ತಕ್ಕಂಥ ಸಿಮ್ ಸ್ಟಾರ್ಟ್ ಇಟ್ಟುಕೊಂಡು ಬೇಡದೇ ಇರುವಂಥ ಸಿಮ್ಗಳನ್ನು ಕೂಡ ನೀವು ಬಂದ್ ಮಾಡುವಂತ ಅವಕಾಶ ಕೂಡ ಕಲ್ಪಿಸಿದ್ದಾರೆ. ಸೊ 4ನೇ ಫ್ಯೂಚರ್ಸ್ ಏನಪ್ಪಾ ಅಂತಂದ್ರೆ, ಜೆನ್ಯೂನ್ ಮೊಬೈಲ್ ಫ್ಯೂಚರ್ ಅಂತ ಬರುತ್ತೆ. ನಿಮ್ಮ ಮೊಬೈಲ್ ಎಷ್ಟು ಸೇಫ್ ಇದೆ ಅಂತ ನೋಡ್ಕೊಳ್ಳೋದಕ್ಕೋಸ್ಕರ
ಇದೊಂದು ಫ್ಯೂಚರ್ ಇದೆ. ಸೊ ಇನ್ನೊಂದು ಫ್ಯೂಚರ್ಸ್ ಬರುತ್ತೆ, ವಿದೇಶಿ ಕಾಲ್ಗಳನ್ನ ಯಾವ ರೀತಿ ತಡೆಗಟ್ಟೋಕ್ಕೋಸ್ಕರ ಅಂತ ಒಂದು ಫ್ಯೂಚರ್ ಬರುತ್ತೆ. ಇಲ್ಲಿ ಬೇರೆ ಒಂದು ದೇಶದಿಂದ ನಮಗೆ ಕಾಲ್ ಬರುತ್ತೆ, ಆದರೆ ಆ ಕಾಲ್ ಬಂದು ಇಂಡಿಯಾದ ಕೋಡನ್ನು ಹೊಂದಿರುತ್ತೆ. +91 ಕೋಡಿಂದಾನೇ ಸ್ಟಾರ್ಟ್ ಆಗಿರೋದ್ರಿಂದ ನಿಮಗೆ ಗೊತ್ತೇ ಆಗಲ್ಲ ಅದು ಔಟ್ ಆಫ್ ಕಂಟ್ರಿಯಿಂದ ನಮಗೆ ಮೋಸದ ಕಾಲ್ ಆಗಿರುತ್ತೆ ಅಂತ ಗೊತ್ತೇ ಆಗದೇ ಇರೋ ರೀತಿ ಕಾಲ್ ಮಾಡುತ್ತದೆ. ಸೊ ಅಂಥ ಫ್ರಾಡ್ಗಳನ್ನ ತಡೆಯೋದಕ್ಕೋಸ್ಕರ ಈ ಒಂದು ಸಂಚಾರ ಸಾಥಿಯಲ್ಲಿ ಫ್ಯೂಚರ್ ಇದೆ. ಈ ಹಿಂದೆ ಏನಾಗಿತ್ತಪ್ಪ ಅಂದರೆ ಸೈಬರ್ ಕ್ರೈಮ್ ತಡೆಯೋದಕ್ಕೋಸ್ಕರ ಸೈಬರ್ ಪೋರ್ಟಲ್ ಅಂತ ಒಂದು ವೆಬ್ಸೈಟ್ ಇತ್ತು. ಅಲ್ಲಿ ಹಲವಾರು ಜನ ಒಂದು ಕ್ರೈಮ್ಗಳನ್ನು ಸಲ್ಲಿಸಿದ ನಂತರ ಹಲವಾರು ಜನಗಳ ಕ್ರೈಮ್ಗಳನ್ನ ಕೂಡ ತಡೆದಿದ್ದಾರೆ. ಆಲ್ಮೋಸ್ಟ್ 3300 crores ಅನ್ನು ಅವರು ರೀಸಾಲ್ವ್ ಮಾಡ್ಕೊಂಡಿದ್ದಾರೆ. 10 ಲಕ್ಷಕ್ಕೂ ಅಧಿಕ ಕೇಸ್ಗಳನ್ನು ಸಾಲ್ವ್ ಮಾಡಿದ್ದಾರೆ. ಇಲ್ಲಿ ಯಾವ ರೀತಿ ಫ್ಯೂಚರ್ಸ್ಗಳನ್ನ ಯೂಸ್ ಮಾಡೋದಂತ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಫಸ್ಟ್ ಬಂದು ಪ್ಲೇಸ್ಟೋರಿಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ಲೇಸ್ಟೋರಿಗೆ ಬರ್ತಾರೆ. ಪ್ಲೇಸ್ಟೋರಲ್ಲಿ ಆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿ. ಹೋದ ವರ್ಷ ಇದೇ ಒಂದು ಜನವರಿ ತಿಂಗಳಲ್ಲಿ ಒಬ್ಬ ವ್ಯಕ್ತಿಗೆ ತನ್ನ ಪ್ಯಾನ್ ಕಾರ್ಡಿಂದ ಮೋಸ ಆಗಿತ್ತು. ಯಾವ ರೀತಿಪ್ಪ ಅಂದರೆ ಆ ವ್ಯಕ್ತಿಯ ಪ್ಯಾನ್ ಕಾರ್ಡ್ನ ಇಟ್ಟುಕೊಂಡು ಒಂದು ಕಂಪ್ನಿಯನ್ನೇ ಸ್ಟಾರ್ಟ್ ಮಾಡಿ ಹಲವಾರು ಲೋನ್ಗಳನ್ನ ತಗೊಂಡು ಆ ಒಂದು ಕಂಪ್ನಿಯಿಂದ ಟ್ಯಾಕ್ಸ್ನೇ ಭರ್ತಿ ಮಾಡಿಲ್ಲ. ಆ ಒಂದು ಎಲ್ಲ ಟ್ಯಾಕ್ಸ್ ಕೂಡ ಈ ವ್ಯಕ್ತಿಯ ಹೆಸರಿಗೆ ಬಂದ್ಬಿಟ್ಟಿದೆ. ಆ ವ್ಯಕ್ತಿ ಬಂದು ಸಾಮಾನ್ಯ ಒಂದು ಬಡ ಕುಟುಂಬದ ವ್ಯಕ್ತಿ, ಅವನಿಗೆ ಅಷ್ಟು ಕೋಟಿ ಗಂಟಲೆ ಟ್ಯಾಕ್ಸ್ ಬಂದಾಗ ಅದಕ್ಕೆ ಯಾವ ರೀತಿ ಆಗಿರುತ್ತೆ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ಸೊ ಈ ರೀತಿಯಾದಂಥ ಸೈಬರ್ ಕ್ರೈಮ್ಗಳು ನಡೆಯುತ್ತೆ. ಅವುಗಳನ್ನೆಲ್ಲ ತಡೆದುಕೊಟ್ಟಕ್ಕೋಸ್ಕರ ಈ ಒಂದು ಆ್ಯಪ್ನ ಲಾಂಚ್ ಮಾಡಿದ್ದಾರೆ. ಹಾಗೆಯೇ ಸೈಬರ್ ಕ್ರೈಮ್ ಅಪರಾಧ ತಡೆಯೋದಕ್ಕೋಸ್ಕರ ಸಹಾಯವಾಣಿಯಾಗಿರ್ತಕ್ಕಂಥ 1930 ಕೂಡ ಕಾಲ್ ಮಾಡಿ ದಾಖಲೆಗಳನ್ನ ಸಲ್ಲಿಸಬಹುದು. ನೀವು ಕ್ರೈಮ್ ನಡೆದ ಇಮಿಡಿಯೇಟ್ ಆಗಿ ಈ ಒಂದು ಗೋಲ್ಡನ್ ಅವರ್ ಅಂತ ಏನು ಕರಿತೀವಿ ಅಷ್ಟರಲ್ಲೇ ಕಾಲ್ ಮಾಡಿ ದಾಖಲೆಗಳನ್ನ ಸಲ್ಲಿಸಿ. ಈ ಒಂದು ಎಲ್ಲ ಫ್ಯೂಚರ್ಸನ್ನು ಯಾವ ರೀತಿ ಯೂಸ್ ಮಾಡೋದಂತ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡೋದನ್ನ ಹೇಳ್ಕೊಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ಗೌರ್ಮೆಂಟ್ ರಿಜಿಸ್ಟರ್ ಆ್ಯಪ್ಗೆ ಬರುತ್ತೆ, ಅದು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಮೊದಲನೇ ಒಂದು ಫ್ಯೂಚರ್ ಬಂದು ಚೆಕ್ಸು ಅಂತ ಇದೆ. ಚೆಕ್ಸು ಬಂದು ಕಮ್ಯುನಿಕೇಷನ್ ಫ್ರಾಡ್ಗಳನ್ನು ತಡೆಗಟ್ಟಲಿಕ್ಕೆ ಇರತಕ್ಕಂಥದ್ದು. ಸೊ ಈಗ ರೀಸೆಂಟಾಗಿ ಹಳ್ಳಿಗಳಲ್ಲಿ ನಡೀತಕ್ಕಂಥ ಫ್ರಾಡ್ ಬಂದು ಜಾಬ್ ಕೊಡ್ತೀವಿ ಅಮೌಂಟ್ನ ಕಳಿಸಿ ಅಂತ ಕೇಳ್ತಿರ್ತಾರೆ. ಸೊ ಅಂಥ ಫ್ರಾಡ್ಗಳು ನಡೆದರೆ ದಯವಿಟ್ಟು ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಅಂಥ ಒಂದು ದಾಖಲೆನ ರಿಜಿಸ್ಟರ್ ಮಾಡಿದರೆ ಒಂದು ಅಮೌಂಟ್ ವಾಪಸ್ ಆಗ್ತಂಥ ಎಲ್ಲ ಸಾಧ್ಯತೆಗಳು ಇದೆ. ಫ್ರೆಂಡ್ಸ್ ಒಂದು ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಎಲ್ರಿಗೂ ಮಾಹಿತಿ ದೊರೀಲಿ, ಆದಷ್ಟು ಫ್ರಾಡ್ಗಳನ್ನ ತಡೆಗಟ್ಟೋಣ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಎಲ್ಲರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಎಲ್ಲರಿಗೂ ಒಂದು ಫ್ಯೂಚರ್ ಯೂಸ್ ಆಗಲಿ. ಹಾಗೆಯೇ ಎಲ್ಲರ ಮೊಬೈಲ್ನಲ್ಲೂ ಈ ಆ್ಯಪ್ ಇರಲಿ, ಯಾಕಂದರೆ ಹಲವಾರು ಫ್ರಾಡ್ಗಳು ನಡೀತಿರುತ್ತೆ. ಮೊಬೈಲ್ ಕಳೆದೋದ್ರೂ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.